ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಮತ್ತು ಅಟ್ರಾಸಿಟಿಗೆ ಸಂಬಂಧಿಸಿದ ಅಪ್ಡೇಟ್. 6 ದಿವಸ ಆಯ್ತು FIR ಆಗಿ. ತನಿಖೆಯಲ್ಲಿ ಏನಾಗ್ತಾ ಇದೆ? FIR ಅನ್ನು ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡಲಾಯಿತು. ಮಕ್ಕಳ 164 ಸ್ಟೇಟ್ಮೆಂಟ್ ತೆಗೆದುಕೊಳ್ಳಲಾಯಿತು. ಸ್ಥಳ ಮಹಜರ್ ನಡೆಸಲಾಯಿತು. ಆರೋಪಿಗಳ ವಿಷಯದಲ್ಲಿ ಏನೇನೂ ಇಲ್ಲ. ಈಗ ದೆಹಲಿಯಿಂದ ಬಂದಿರುವಂತಹ ಒಂದು ಪತ್ರಕ್ಕೆ ಚಿತ್ರದುರ್ಗ ಪೊಲೀಸರು ಏನು ಉತ್ತರ ಕೊಟ್ಟಿದ್ದಾರೆ? ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ನಿಂದ ಚಿತ್ರದುರ್ಗ ಪೊಲೀಸರಿಗೆ ನೋಟಿಸು. ಚಿತ್ರದುರ್ಗದ SP ಗೆ ನೋಟಿಸ್ ಕೊಟ್ಟಿದ್ದಾರೆ. ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸ್ವಯಂ ಪ್ರೇರಿತ ದೂರು. ಯಾರು ಬಂದು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ. ಒಂದು ಸಾಂವಿಧಾನಿಕ ಸಂಸ್ಥೆ. ದೇಶದ ಯಾವ ಮೂಲೆಯಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾದ್ರು, ಪೋಕ್ಸೋ ಕೇಸ್ ದಾಖಲಾದ್ರು, ಜುವೆನೈಲ್ ಜಸ್ಟಿಸ್ ಬಾಲಾಪರಾಧಕ್ಕೆ ಸಂಬಂಧಿಸಿದ ಪ್ರಕರಣಗಳ ದಾಖಲಾದ್ರು, ಶಿಕ್ಷಣ ಹಕ್ಕು ಕಾಯ್ದೆ RTE ಅಡಿಯಲ್ಲಿ ಪ್ರಕರಣಗಳ ದಾಖಲಾದ್ರು, ನ್ಯಾಯ ಸಿಗುವಂತೆ ನೋಡಿಕೊಳ್ಳುವ ಒಂದು ಸ್ವತಂತ್ರ ಸಂಸ್ಥೆ, ಸಾಂವಿಧಾನಿಕ ಮಾನ್ಯತೆಯನ್ನು ಹೊಂದಿರುವಂತಹ ಸಂಸ್ಥೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ. ಅವರು ಚಿತ್ರದುರ್ಗದ SP ಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ ಕೈಗೆ ತಲುಪಿದ 1 ವಾರದಲ್ಲಿ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಅದರ ಕಾಪಿನ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ನೋಟಿಸ್ ನಿಮ್ಮ ಕೈಗೆ ತಲುಪಿದ 1 ವಾರದೊಳಗೆ ಉತ್ತರ ಕೊಡಬೇಕು. ಏನೇನು ಕೇಳಿದ್ದಾರೆ ಕೆಳಗಡೆ ಲಿಸ್ಟ್ ಕಾಣಿಸ್ತಾ ಇದೆ ನೋಡಿ. 9 ದಾಖಲೆಗಳನ್ನು ಸಲ್ಲಿಸಬೇಕು ಚಿತ್ರದುರ್ಗದ ಪೊಲೀಸರು. ಏಜ್ ಪ್ರೂಫ್ ಆಫ್ ದ ಮೈನರ್ ವಿಕ್ಟಿಮ್, ಏಜ್ ಪ್ರೂಫ್ ಆಫ್ ದ ಮೈನರ್ ವಿಕ್ಟಿಮ್ ಕೊಡ್ತಾರೆ. ಇಬ್ಬರು ದೂರುದಾರರ ವಯಸ್ಸೆಷ್ಟು ಅನ್ನೋದಕ್ಕೆ ದಾಖಲೆಗಳನ್ನು ಸಲ್ಲಿಸಬೇಕು. ಟ್ರೂ ಅಂಡ್ ಲೆಜಿಟಿಮೇಟ್ ಕಾಪಿ ಆಫ್ FIR, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಕೊಡ್ತಾರೆ. ಅದನ್ನು ಏನು ಸಮಸ್ಯೆ ಇಲ್ಲ. ಟ್ರೂ ಅಂಡ್ ಲೆಜಿಬಲ್ ಕಾಪಿ ಆಫ್ ಸ್ಟೇಟ್ಮೆಂಟ್ಸ್ ಆಫ್ ವಿಕ್ಟಿಮ್ಸ್ ರೆಕಾರ್ಡೆಡ್ ಅಂಡರ್ ಸೆಕ್ಷನ್ 164 ಆಫ್ CRPC. 164 ಆಫ್ CRPC ಯಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದರ ವಿವರಗಳನ್ನು ನೆನ್ನೆ ಹೇಳಿದ್ದೀನಿ ನಾನು. ಒಂದು ನ್ಯಾಯಾಧೀಶರ ಹತ್ರ ಆ ಸ್ಟೇಟ್ಮೆಂಟ್ ಇರುತ್ತೆ, ಇನ್ನೊಂದು ತನಿಖಾಧಿಕಾರಿಯ ಹತ್ರ ಇರುತ್ತೆ. ಈಗ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗದವರು ಕೇಳ್ತಾ ಇದ್ದಾರೆ 164 ಸ್ಟೇಟ್ಮೆಂಟಿನ ಕಾಪಿ ಕೊಡಿ ಅಂತ. ಕೊಡಬೇಕಾಗತ್ತೆ. ಕನ್ಫ್ಯೂಷನ್ ಇದ್ರೆ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳಿ. 164 ಸ್ಟೇಟ್ಮೆಂಟ್ ಕೊಡುವ ಬಗ್ಗೆ. ವೆದರ್ ದಿ ವಿಕ್ಟಿಮ್ ಪ್ರೊಡ್ಯೂಸ್ಡ್ ಬಿಫೋರ್ ದಿ CWC, ಎಸ್, CWC ಎದುರಿಗೆ ಮಕ್ಕಳನ್ನು ಹಾಜರುಪಡಿಸಲಾಗಿದೆ. ಸ್ಟೇಟಸ್ ಆಫ್ ಇಂಟರ್ನ್ ಕಂಪನ್ಸಿಯೇಷನ್ ಪ್ರೊವೈಡೆಡ್ ಟು ವಿಕ್ಟಿಮ್, ಮಧ್ಯಂತರ ಪರಿಹಾರ ಕೊಡಬೇಕು ಮಕ್ಕಳಿಗೆ. ಅದರ ಕಥೆ ಏನಾಯಿತು ಅಂತ ಕೇಳಿದ್ದಾರೆ. ಏನಾಯ್ತು ನಮಗೂ ಗೊತ್ತಿಲ್ಲ, ನಾವು ಚೆಕ್ ಮಾಡ್ತೀವಿ. ಆ ವಿವರಗಳನ್ನು ಕೊಡಬೇಕು ಪೊಲೀಸರು. ಟ್ರೂ ಆ್ಯಂಡ್ ಲೆಜಿಬಲ್ ಕಾಪಿ ಆಫ್ ದ ಚಾರ್ಜ್ ಶೀಟ್, ಇದಕ್ಕೆ ಹೇಳ್ತಾರೆ ಇನ್ನೂ ಚಾರ್ಜ್ ಶೀಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ. ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ಇನ್ವೆಸ್ಟಿಗೇಷನ್, ಇಲ್ಲಿ ಬರೋದು ಮಜಾ. ಏನು ಹೇಳ್ತೀರಿ ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ಇನ್ವೆಸ್ಟಿಗೇಷನ್? ಮೈಸೂರಿನ ನಜರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅಲ್ಲಿಂದ ಕಂಪ್ಲೇಂಟನ್ನು ನಾವು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ವಿ. ಆ ನಂತರ ಮಕ್ಕಳು ತಮ್ಮ ಪಾಡಿಗೆ ತಾವು ಒಡನಾಡಿ ಸಂಸ್ಥೆಯ ಜೊತೆಗೆ ಚಿತ್ರದುರ್ಗಕ್ಕೆ ಬಂದರು. ಚಿತ್ರದುರ್ಗದಲ್ಲಿ ಪೊಲೀಸರ ಎದುರಿಗೆ ಮಾತಾಡಿದ್ರು. ಆ ನಂತರ ಸ್ಥಳ ಮಹಜರು ಮಾಡೋದಕ್ಕೆ ಅವರನ್ನು ಹಾಸ್ಟೆಲ್ಗೆ ಕರ್ಕೊಂಡು ಹೋಗಲಾಯಿತು. ಆ ನಂತರ 5.5 ಗಂಟೆಯ ಕಾಲ ನ್ಯಾಯಾಧೀಶರ ಎದುರು 164 ಸ್ಟೇಟ್ಮೆಂಟನ್ನು ದಾಖಲಿಸಲಾಯಿತು. ಮುಂದೆ ಸ್ಟೇಟಸ್ ಆಫ್ ಇನ್ವೆಸ್ಟಿಗೇಷನ್ ಏನು ಕೊಡ್ತೀರಿ? ಇಷ್ಟೇ ಕೊಡೋದಕ್ಕೆ ಸಾಧ್ಯ, ಅಷ್ಟೇ ಸ್ಟೇಟಸ್.
ಪ್ರೆಸೆಂಟ್ ಸ್ಟೇಟಸ್ ಆಫ್ ದ ವಿಕ್ಟಿಮ್ ವಿವರಗಳನ್ನು ಕೊಡ್ತಾರೆ. ಅಂದರೆ ಕೌನ್ಸಿಲಿಂಗ್ ಮಾಡಿಸಿದ್ದೀವಿ, ಅವ್ರಿಗೆ ಇರೋದಕ್ಕೊಂದು ನ್ಯೂಟ್ರಲ್ ಜಾಗ ಕೊಟ್ಟಿದ್ದೀವಿ, ಆ ವಿವರಗಳನ್ನು ಕೊಡ್ತಾರೆ. 9ನೇದಿದೆ ನೋಡಿ, 9ನೇ ವಿವರಗಳನ್ನು 9 ವಿವರಗಳನ್ನು ಕೇಳಿದ್ದಾರೆ. 9ನೇದ್ದು ಆಕ್ಷನ್ ಟೇಕನ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್, ಆರೋಪಿಯ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ? ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ಕೇಳಿರುವಂಥ 9ನೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಚಿತ್ರದುರ್ಗದ ಪೊಲೀಸರು ತಿಣಕಾಡಬೇಕಾಗುತ್ತೆ. ನೋ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್ ಯೆಟ್ ಅಂತ ಬರೆದು ಕಳಿಸ್ಬೇಕು. 7 ದಿವಸ ಟೈಮ್ ಇದೆ. ಯಾವತ್ತಿ ನೋಟಿಸ್ ಹೊರಟಿರೋದು? 29. ಇವತ್ತಾಗಲೇ 31. 2 ದಿವಸ ಆಗಿದೆ. ಇನ್ನು 5 ದಿವಸದೊಳಗೆ ಇದಕ್ಕೆ ಉತ್ತರ ಕೊಡಬೇಕು. 5 ದಿವಸದೊಳಗೆ ಶ್ರೀಗಳನ್ನೇನಾದರೂ ವಶಕ್ಕೆ ತಗೊಂಡು ಅಕ್ಯೂಸ್ಡ್ ಈಸ್ ಅಂಡರ್ ಆರ್ ಕಸ್ಟಡಿ ಅಂತ ಉತ್ತರ ಕೊಡ್ತಾರೋ, ಅಥವಾ ನೋ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್ ಸೋ ಫಾರ್ ಅಂತ ಹೇಳ್ತಾರೋ ಗೊತ್ತಾಗ್ತಿಲ್ಲ. ಇದರಲ್ಲಿ 2ನೇ ಪಾಯಿಂಟಲ್ಲಿ ಹೇಳ್ತಾರೆ, an FIR under the POCSO Act has been registered against the pontiff of the influential ಮುರುಘಾ ಮಠ ಅಂತ ಹೇಳ್ತಾರೆ. ಪ್ರಭಾವಶಾಲಿಯಾದ ಮಠದ ವಿರುದ್ಧ ಅಪ್ರಾಪ್ತ ಬಾಲಕಿಯರ ಹೇಳಿಕೆಯ ಆಧಾರದ ಮೇಲೆ FIR ಮಾಡಲಾಗಿದೆ. ಅಂದರೆ ಮಠ ಪ್ರಭಾವಿ ಆಗಿದೆ ಅನ್ನೋದನ್ನು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಗಮನಿಸಿದೆ. ಈಗ ಇದಕ್ಕೆ ಉತ್ತರ ಕೊಡಬೇಕು ಚಿತ್ರದುರ್ಗದ ಪೊಲೀಸರು. ಈ ಮಧ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.